ಇದು ಪವಿತ್ರ ರಂಜಾನ್ ತಿಂಗಳು. ಈ ಟೈಮಲ್ಲಿ ಮುಸ್ಲಿಂ ಅಂಡರ್ ವರ್ಲ್ಡ್ ತಣ್ಣಗಿರುತ್ತೆ ಅನ್ನೋ ನಂಬಿಕೆ ಇತ್ತು. ಸಾಮಾನ್ಯವಾಗಿ ಈ ಟೈಮಲ್ಲಿ ಮುಸಲ್ಮಾನರು ಪಾತಕವೆಸಗ್ತಾ ಇರಲಿಲ್ಲ. ಆದ್ರೆ ಈ ಬಾರಿ ಆ ನಂಬಿಕೆಗಳೆಲ್ಲ ಬುಡಮೇಲಾಗೋ ಪ್ರಕರಣ ನಿನ್ನೆ ರಾತ್ರಿ ನಡೆದೋಯ್ತು. ಇಡೀ ಶಿವಾಜಿನಗರ ಬೆಚ್ಚಿಬಿತ್ತು. ಧಮ್ಮಿದ್ದವರು ಶಿವಾಜಿನಗರದಲ್ಲಿ ಬದುಕಬೇಕು ಎನ್ನುವ ಸಿನಿಮಾ ಮಾತನ್ನ ಅಲ್ಲಿಯ ರೌಡಿ ಗ್ಯಾಂಗ್ಗಳು ಅಕ್ಷರಶಃ ನಿಜವಾಗಿಸೋದಕ್ಕೆ ಹೊರಟಿದ್ದಾರೆ ಅನ್ನಿಸುತ್ತೆ. ಬೆಂಗಳೂರಿನ ಅಂಡರ್ ವರ್ಲ್ಡ್ ಅನ್ನ ಆಳುವ ಕನಸಿಟ್ಕೊಂಡಿರುವ ಹುಡುಗರು ಇಲ್ಲಿ ಮತ್ತೆ ಮತ್ತೆ ಹುಟ್ಟುತ್ತಾರೆ, ಸಾಯ್ತಾರೆ, ರಾಜಕೀಯನೂ ಮಾಡ್ತಾರೆ. ಈ ಹಿಂದೆ ಕೊತ್ವಾಲ್ ರಾಮಚಂದ್ರನ ಕಾಲದಲ್ಲಿ ಶಿವಾಜಿನಗರವನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದ ಕೋಳಿ ಫಯಾಜ್, ಆತನ ಶಿಷ್ಯ ತನ್ವೀರ್ನ ನಂತರ ತೀರಾ ದೊಡ್ಡ ಮಟ್ಟದಲ್ಲಿ ಶಿವಾಜಿನಗರದ ಅಂಡರ್ ವರ್ಲ್ಡ್ ಅನ್ನೇ ನಡುಗಿಸಿದ ರೌಡಿ ಅಂತ ಗುರುತಿಸಿಕೊಂಡವರು ಕಡಿಮೆನೆ. ಕೆಲವರು ರೌಡಿಯಿಸಂನಲ್ಲಿದ್ದರೂ ಅಧಿಕಾರ ಬಲದಿಂದ ರೌಡಿ ಅನ್ನಿಸ್ಕೊಳ್ಳಲ್ಲ. ಉಳಿದವರಿಗೆ ಆ ಮಟ್ಟಕ್ಕೆ ಅಂಡರ್ ವರ್ಲ್ಡ್ ಅನ್ನ ಆಳೋ ಧಮ್ಮಿಲ್ಲ. ಹಾಗಂತ ಶಿವಾಜಿನಗರ ಯಾವತ್ತಿಗೂ ತಣ್ಣಗಾಗಿಲ್ಲ. ಇಲ್ಲಿ ಮಚ್ಚು ಲಾಂಗುಗಳು ಝಳಪಿಸ್ತಾನೆ ಇರುತ್ತವೆ. ಸಣ್ಣ ಪುಟ್ಟ ರೌಡಿಗಳು ತಮ್ಮಲ್ಲೇ ಬಡ್ದಾಡ್ಕೊಂಡು ಸಾಯ್ತಾನೆ ಇರ್ತಾರೆ. ಕಳೆದ 3 ವರ್ಷಗಳಲ್ಲಿ 8ಕ್ಕೂ ಹೆಚ್ಚು ರೌಡಿ ಶೀಟರ್ಗಳು ಇಲ್ಲಿ ಕೊಲೆಯಾಗಿ ಹೋಗಿದ್ದಾರೆ. ಅದೆಷ್ಟೋ ಬಡಿದಾಟಗಳು ಪೊಲೀಸ್ ಫೈಲಲ್ಲಿ ದಾಖಲಾಗೇ ಇಲ್ಲ. ಮತ್ತಷ್ಟು ಕೇಸುಗಳಲ್ಲಿ ಪೊಲೀಸ್ ಠಾಣೆಗೆ ಬಂದು ಪೊಲೀಸರಿಗೆ ಹೊಡೆದು ಹೋದವರು ಇದ್ದಾರೆ. ಇಂಥ ಶಿವಾಜಿನಗರದಲ್ಲಿ ಮೀಟ್ರಿರೋ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಿದ್ರೆ ಇಲ್ಲಿ ಬದುಕೋದಕ್ಕೂ ಧಮ್ಮಿರಬೇಕು ಅಂತ ರೌಡಿಗಳು ಹೇಳೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ತೀರಾ ಪಿಸ್ತೂಲ್ಗಳು ಓಡಾಡೋ ಮಟ್ಟಕ್ಕೆ ಹೋಗ್ತಿರ್ಲಿಲ್ಲ. ನಿನ್ನೆ ನಡೆದಂಥ ಘಟನೆ ನಡೀತಾ ಇರಲಿಲ್ಲ. ತುಂಬಾನೇ ಸದ್ದು ಮಾಡ್ತಾ ಇರುವ ಶಿವಾಜಿನಗರದ ರೌಡಿಗಳಿಗೆ ಬಿಸಿ ಮುಟ್ಟಿಸೋ ಕೆಲಸ ಕೂಡ ನಿನ್ನೆ ಪೊಲೀಸರಿಂದ ನಡೆದಿದೆ. ದೊಡ್ಡ ಪಾತಕಿಗಳಾಗಿ ಮೆರೆಯುವ ಕನಸಿಟ್ಟುಕೊಂಡು ಫೀಲ್ಡ್ಗಿಳಿದು ಪಿಸ್ತೂಲ್ ತನಕ ಆಪರೇಟ್ ಮಾಡಿದವರ ಮೊಣಕಾಲು ಚಿಪ್ಪನ್ನೇ ಡ್ಯಾಮೇಜ್ ಮಾಡಿದೆ ಪೊಲೀಸರು ನುಗ್ಗಿಸಿದ ಗುಂಡು. ಇಬ್ಬರಿಗೂ ಒಂದೊಂದು ಕಾಲಂತೂ ಲ್ಯಾಬ್ಸ್. ಇಷ್ಟಕ್ಕೆ ಶಿವಾಜಿನಗರದ ರೌಡಿಗಳು ಬುದ್ಧಿ ಕಲಿತ್ರೆ ಒಳ್ಳೆಯದು. ಅಂದಹಾಗೆ ಇಷ್ಟಕ್ಕೆಲ್ಲ ಕಾರಣವಾದ ಗಲಾಟೆ ನಡೆದಿದ್ದು ಶಿವಾಜಿನಗರದ ದರ್ಗಾದ ಹತ್ತಿರ. ಹೊಡೆಬಿಟ್ಟೆ ಸರ್, ಅವನು ಹೊಡಿದೆ. 3 ಜನ, ಶಬೀರು, ಅವನು ಜಮ್ಶಿದ್ದು, ಸಮೀರು, 3 ಜನ ಫೈರ್ ಮಾಡಿದ್ದೆ. ನಾನು ನೋಡಿದೆ. ಏನಿಲ್ವಾ ಅವ್ರ ಹತ್ರ ಟೂಲ್ಸು. ಇದು ಶಿವಾಜಿನಗರದ ಲ್ಯಾಂಗ್ವೇಜ್. ಇಲ್ಲಿ ಯಾವತ್ತೂ ರೂಲ್ಸ್ ಇರ್ತಾ ಇರಲಿಲ್ಲ. ಈ ಬಾರಿ ಆ ಹುಡುಗರ ಹತ್ರ ಟೂಲ್ಸು ಇರಲಿಲ್ವಂತೆ. ಎಷ್ಟಂದ್ರು ರಂಜಾನ್ ತಿಂಗಳಲ್ವಾ, ಶಾಂತಿ ಇರಲಿ ಅಂತ ದಿನ ಎಲ್ಲ ಉಪವಾಸ ಮಾಡಿ ರಾತ್ರಿಯ ಊಟಕ್ಕೆ ಒಂದ್ ಕಡೆ ಸೇರಿದ್ರು. ಮುಗಿಸ್ಕೊಂಡು ಅಲ್ಲಿನ ಮುಖ್ಯ ಮಸೀದಿಯ ಹತ್ರನೇ ಇರುವ ಟೀ ಅಂಗಡಿಯಲ್ಲಿ ಟೀ ಕುಡಿಯೋದಕ್ಕೆ ಅಂತ ಸೇರಿದವರ ಮೇಲೆ ಇಂಥದ್ದೊಂದು ಅಟ್ಯಾಕ್ ನಡಿಬಹುದು ಅಂತ ಅವ್ರು ಯಾರು ಊಹಿಸಿರ್ಲಿಲ್ಲ. ಅಟ್ಯಾಕ್ ನಡೆದೇ ಹೋಯ್ತು. ಏನು ಗಲಾಟೆ ಇಲ್ಲ ಸರ್, ಸುಮ್ಮನೆ ನಾವು ಕುತ್ಕೊಂಡು ಟೀ ಕುಡ್ಕೊಂಡು ಕೂತಿದ್ವಿ. ಅವ್ರು ಬಂದು ಹೊಡೆದಿದ್ದು ನಮಗೆ ಎಲ್ಲ. ನಮ್ಮ ಅಣ್ಣಗೆ ಶೂಟ್ ಮಾಡಿದ್ದು. ಶಿವಾಜಿನಗರದಲ್ಲಿ ಗನ್ ಹೊರ ಬಂದಿದ್ದು ಇದೇ ಮೊದಲ ಸಲ ಅನ್ಸುತ್ತೆ. ಇಲ್ಲಿ ತನಕ ಇವರ ಟೂಲ್ಸ್ಗಳೇನಿದ್ರು ಮಚ್ಚು, ಲಾಂಗು, ಚಾಕು, ಚೈನು ಹಾಗೂ ಡ್ರ್ಯಾಗರ್ ತನಕ ಅಷ್ಟೇ ಇತ್ತು. ಆದ್ರೆ ಈ ಬಾರಿ ಇಲ್ಲಿಯ ರೌಡಿಗಳ ಕೈಗೆ ರಿವಾಲ್ವರ್ ಬಂದಿದೆ. ಅಂದ್ಹಾಗೆ ಒಮ್ಮೆಲೆ ಅಲ್ಲಿ ಗುಂಡು ನುಗ್ಗಿಸುವ ಕೆಲಸ ಆಗಿಲ್ಲ. ಏನೂ ಗಲಾಟೆ ಇಲ್ಲದೆ ನಡೆದ ಹತ್ಯೆ ಇದಲ್ಲ. ಆ ಗಲಾಟೆಯ ಹಿನ್ನೆಲೆಯನ್ನ ನಾವು ನಂತರ ಹೇಳ್ತೀವಿ. ಇವತ್ತು ಅಲ್ಲಿ 3 ಬೈಕ್ನಲ್ಲಿ ಬಂದ ಪಾತಕಿಗಳು ಮೊದಲು ಹೊರತೆಗೆದಿದ್ದು ಮಚ್ಚನ್ನೇ. ಇವನ್ ಟೀ ತೊಗೊಂಡು ಬಂದಿರೋದು ಅವರು ಮಜರ್, ಆಮೇಲೆ ಇಲ್ಲು, ಜಮ್ಶೀದ್, ಶಬ್ಬೀರ್, ಸಮೀರು ಬಾಸ್, ಇವ್ರು 6 ಜನ ಬಂದು ನಮಗೆ ಟೋಪಿ ಹಿಂಗೆ ಹಾಕಿ ನೀನು ಎಲ್ಲಿ ಇದೆ ಅಂತ ನನ್ನ ಇದ್ರ ಮೇಲೆ ಹೊಡಿಯೋಕ್ಕೆ ಬಂದಿರೋದು. ನಾನು ಹಿಂಗೆ ಕೈ ಕೊಟ್ಬಿಟ್ಟೆ, ತೋರಿಸ್ಬಿಡ್ತೀನಿ ಬಿಚ್ಚಿ. ಇದು ಶಿವಾಜಿನಗರದ ಹುಡುಗರಿರೋ ರೀತಿ. ಇವರಿಗೆ ಆದ ಗಾಯಗಳನ್ನ ಒಣಗಿಸಿಕೊಳ್ಳೋದಕ್ಕಿಂತ ಹೆಚ್ಚಿನದ್ದು ಅದನ್ನ ತೋರಿಸೋದು. ಮತ್ತೆ ಮತ್ತೆ ಕೆರ್ಕೊಂಡು ಹುಣ್ಣಾಗಿಸ್ಕೊಂಡು ರಿವೆಂಜ್ಗಾಗಿ ಕಾಯೋದು. ಅಲ್ಲಿ ಮಚ್ಚಿ ನೇಟು ತಿಂದ ಈ ಹುಡುಗ ಮತ್ತೆ ಅಲ್ಲಿ ನಿಲ್ಲುವ ಧೈರ್ಯ ಮಾಡಿರಲಿಲ್ಲ. ನಾನು ನೋಡ್ಬಿಟ್ಟೆ ಎಲ್ಲಿ ಕಬೀರ್ ಹೋಟೆಲ್ ಹತ್ರ
ಕಬೀರ್ ಹೋಟ್ಲ್ ಇದೆಲ್ಲ ಅಲ್ಲಿ ಓಡ್ಬಿಟ್ಟೆ. ಅಲ್ಲಿ ಓಟ್ ಕೇಳಿದ್ರೆ ನನಗೆ ಸೌಂಡ್ ಬಂದೆ. ಏನು ಸೌಂಡು? ಪಟಾಕೆ ಸೌಂಡ್ ಬಂದೆ ಅಷ್ಟೇ. ನೋಡಲಿಲ್ಲ ನಾನು, ಪಟಾಕೆ ಸೌಂಡ್ ಬಂದೆ. ಪಟಾಕಿಯ ಸೌಂಡ್ ಆಗಿರಲಿಲ್ಲ, ಅದು ಗುಂಡು ನುಗ್ಗಿಸಿ ಬಿಟ್ಟಿತ್ತು ಆ ಪಾತಕ ಪಡೆ. ಅದಕ್ಕೆ ಸಿಕ್ಕವರು ಯಾರು ಅನ್ನೋದು ಒಮ್ಮೆ ಅಲ್ಲಿದ್ದವರಿಗೆ ಗೊತ್ತೇ ಆಗಿರಲಿಲ್ಲ. ಯಾಕಂದರೆ ಅಲ್ಲಿಗೆ ಬಂದವರು ಕೇಳ್ತಾ ಇದ್ದದ್ದು ಇಮ್ಯಾನ್ಯುವೆಲ್ ಅಲಿಯಾಸ್ ಪಪ್ಪು ಅನ್ನೋನನ್ನ. ಆತ ಅಲ್ಲಿರಲಿಲ್ಲ. ನನಗೆ ಹೊಡೆದಿರೋದು ಸಮೀರು ಬಾಸ್, ಶಬ್ಬೀರ್, ಇನ್ನೊಂದು ಹೆಸರು ಜಮ್ಶೀದ್ ಹೊಡೆದಿರೋದು ನನ್ನ ಕೈಗೆಲ್ಲಿ. ರೀಸನ್ ಏನಿಲ್ಲ, ಪಪ್ಪು ಯಾರೋ ತೋರಿಸು ನನಗೆ. ಪಪ್ಪು ಹೇಳಲ್ಲ ಅವನು ಎಲ್ಲಿರೋದು ನನಗೆ ಅಂತ ಹೇಳಿ ಹೊಡೆದಿರೋದು ಅವನು. ಹೀಗೆ ಪಪ್ಪುವನ್ನ ಹುಡುಕೊಂಡು ಬಂದವರು 2-3 ಜನರಿಗೆ ಮಚ್ಚಲ್ಲಿ ಹೊಡೆದು ಕೊನೆಗೆ ಪರ್ವೇಜ್ ಮೇಲೆ ಗುಂಡಿನ ದಾಳಿ ಮಾಡಿ ಹೆಣ ಹಾಕಿ ಅಲ್ಲಿಂದ ಕಾಲ್ ಕಿತ್ತಿದ್ರು. ನಿನ್ನೆ ರಾತ್ರಿ 9 ಗಂಟೆ ಸಮಯದಲ್ಲಿ ಶಿವಾಜಿನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಬಾಂಬು ಬಜಾರ್ ಸರ್ಕಲಲ್ಲಿ ಸುಮಾರು 6 ಜನರು 3 ಟೂ ವೀಲರಲ್ಲಿ ಬಂದು ಪರ್ವೇಸ್ ಎಂಬುವನಿಗೆ ಗುಂಡು ಹಾರಿಸಿ ಆ ಪರ್ವೇಸ್ ಮೃತಪಟ್ಟಿರ್ತಾರೆ. ಪರ್ವೇಜ್ಗೆ ಇಂಥದ್ದೊಂದು ದುಶ್ಮನಿ ಯಾರೊಂದಿಗಿತ್ತು? ಅಲ್ಲಿಗೆ ಬಂದು ಆತನ ಜೀವ ತೆಗೆದವರು ಯಾರು ಅನ್ನೋದನ್ನ ಅವನ ಮಗ ವಿವರಿಸೋದು ಹೀಗೆ. साहब फस्टू नाय समीरू बस शब्बीर जमशीद इन्हें इलियास मजहर इन्हों अभी इनके साथ वाले थे रखो उन्होंने एक जना क्या करा यहाँ उन्होंने आको चाकू ढाला आको मारना है. इन्हों भी मारना स्टार्ट करो उन्होंने क्या करे गन उठा को फायर करे. 2 मिस हो गए. 2 मिस को 3वीं हमारे बाबा को लगी साहब. वो यहाँ 3वीं लगी. उसके बाद उन्होंने गाड़ा में बैठ को गन दिखा को भाग गए. ಹೀಗೆ ಓಡಿ ಹೋದವರು ಯಾರು ಅನ್ನೋದನ್ನ ಅಲ್ಲಿದ್ದವರೆಲ್ಲರೂ ಹೇಳ್ತಾರೆ. ರಾತ್ರೋರಾತ್ರಿ ಬಂದು ಇಷ್ಟೆಲ್ಲ ಮಾಡಿ ಹೋದವರ ಬಗ್ಗೆ ಸ್ಪಷ್ಟವಾಗಿ ಹೇಳುವಷ್ಟು ಗೊತ್ತಿದ್ರೆ ಅಂದರೆ ಅವರಿಗೆ ಹಳೆ ದುಶ್ಮನಿ ಇರಬೇಕಲ್ಲ. ಏನದು, ಯಾಕೆ ಹೀಗಾಯಿತು ಅಂತ ಕೇಳಿದ್ರೆ ಶಿವಾಜಿನಗರದ ರೌಡಿಸಂನ ಕರಾಳ ರೂಪ ತೆರೆದುಕೊಳ್ಳುತ್ತೆ. ಶಿವಾಜಿನಗರದ ರೌಡಿಸಂ ಹುಟ್ಟಿರೋದೇ ಎಲ್ಲಿಂದ? ಟಗರು, ಮೇಕೆ ಮತ್ತು ಪೈಲ್ವಾನ್ ಕೋಳಿಗಳ ಮಾಂಸದ ಅಡ್ಡೆಯಲ್ಲಿ ಈ ಹಿಂದೆ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ಫಯಾಜ್ ಅಂತೂ ಕೋಳಿ ಫಯಾಜ್ ಅಂತಾನೆ ಅನ್ನಿಸ್ಕೊಂಡಿದ್ದ. ಆನಂತರ ತನ್ವೀರ್ ಕೂಡ ಬೆಳೆದದ್ದು ಇಲ್ಲೇ. ಕೋಳಿ ಫಯಾಜ್ನ ಗರಡಿಯಲ್ಲಿ ಸುಮಾರು 10-12 ವರ್ಷದವನಿದ್ದಾಗಲೇ ರೇಸರ್ ಹಿಡಿದ ತನ್ವೀರ್ ಈಗೊಂದು 5 ವರ್ಷಗಳ ಹಿಂದೆ ನಮ್ಮ ಕ್ಯಾಮರಾಕ್ಕೆ ಎಲ್ಲವನ್ನೂ ಬಿಟ್ಟಿದ್ದೀನಿ ಅಂತ ಮಾತನಾಡಿದ್ದ. ತನ್ನ ಇಡೀ ಕುಟುಂಬದ ಜೊತೆಗೆ ನಗನಗ್ತಾ ನಿಂತು ಈ ಪಾತಕ ಜಗತ್ತಿನ ಸಹವಾಸ ಬೇಡ ಅಂದಿದ್ದ. ಯಾರು ರೌಡಿಗಳಾಗಬೇಡ್ರೋ ಅನ್ನುವ ಸಂದೇಶವನ್ನು ಕೊಟ್ಟಿದ್ದ. ಈ ರೌಡಿಸಮ್ ಸಹವಾಸ ಯಾರಿಗೆ ಬೇಡ, ಯಾಕೆಂದರೆ ಇದರಲ್ಲಿ ಸಾವು ಬೇಗ ಸತ್ತೋಗ್ಬಿಡ್ತೀವಿ ನಾವು, ಇಲ್ಲ ಅಂದರೆ ಜೈಲ್ ನೋಡಿದ್ವಿ. ಎರಡೇ ನಮಗೆ ರೀ ಅವಾರ್ಡ್ ಸಿಕ್ಕೋದು. ಇದರಲ್ಲಿ ಸಾವುಕ್ಕೆ ಮುಂಚೆ ಸಾವು ಸಿಗ್ತದೆ ನಮಗೆ, ಇಲ್ಲ ಅಂದರೆ ಜೈಲ್ ಹೋಗಿದ್ರೆ ಹೆಂಡತಿ ಮಕ್ಕಳೆಲ್ಲ ಭಿಕ್ಷೆ ಕೇಳಬೇಕು. ಸತ್ತೋಗ್ಬಿಟ್ರೆ ಬೇರೆಯವ್ರು ಕಂಡುಬಿಡ್ತಾರೆ, ಕೆಟ್ಟದ್ದು ಕಂಡುಬಿಡ್ತಾರೆ. ಎಷ್ಟೋ ರೌಡಿಗಳು ಫ್ಯಾಮಿಲೀಸ್ ಹಿಂಗೆ ಆಗಿರೋದು ನಾವು ಕಣ್ಣಿಂದ ನೋಡಿದ್ದೀವಿ. ಸೊ ಅದಕ್ಕೆ ಇವಾಗ ನ್ಯೂ ನೆಕ್ಸ್ಟ್ಗೆ ನಾವು ಅದೇ ಹೇಳ್ತಾ ಇದ್ದೀವಿ. ಈ ಫೀಲ್ಡ್ ಯಾರು ಮಾಡ್ತಾರೆ ಫಸ್ಟಿಗೆ ಏನು ಮಾಡೋದು, ಮನೆಯವ್ರಿಗೆ ಸೈನೈಟ್ ಕೊಟ್ಬಿಟ್ಟು ಸಾಯಿಸ್ಬಿಟ್ಟು ಈ ಫೀಲ್ಡ್ಗೆ ಇಳಿಬೇಕು. ಹೀಗೆ ಹೆಂಡತಿ ಮಕ್ಕಳನ್ನೆಲ್ಲ ಸಾಯಿಸಿ ಫೀಲ್ಡಿಗೆ ಇಳಿಬೇಕು, ಇಲ್ಲ ಅವರು ಒಂದು ದಿನ ಕಣ್ಣೀರು ಹಾಕೊಂಡು ಕೂರೋದು ಅನಿವಾರ್ಯ ಅನ್ನುವ 100ಕ್ಕೆ 100 ಸತ್ಯವಾಗಿರೋ ಮಾತಾಡಿದ್ದ ತನ್ವೀರ್. ಇದನ್ನ ಕೇಳಿ ತನ್ವೀರ್ ರೌಡಿಸಮ್ನಿಂದ ದೂರ ಬಂದಿದ್ದಾನೆ ಅಂತ ನಾವು ಅನ್ಕೊಂಡಿದ್ವಿ. ಆದರೆ ಈ ಇಂಟರ್ವ್ಯೂ ಆಗಿ ಸ್ವಲ್ಪ ದಿನಕ್ಕೆ ಆತ ಒಮ್ಮೆ ರೌಡಿ ಜುವೇದ್ಗೆ ಹೊಡೆಯೋದಕ್ಕೆ ಹೋದ ಬಗ್ಗೆ ಸುದ್ದಿಯಾಗಿತ್ತು. ತನ್ವೀರ್ ಪೊಲೀಸರ ಮುಂದೆ ಸರೆಂಡರು ಆಗಿದ್ದ. ಆತನ ಕಥೆ ಹಾಗಿರಲಿ, ಅವತ್ತು ತನ್ವೀರ್ ಹೇಳಿದ ಹಾಗೆ ಇವತ್ತು ಪರ್ವೇಜ್ ಪತ್ನಿಯದ್ದು ಕಣ್ಣೀರು ಹಾಕುವ ಪರಿಸ್ಥಿತಿ. 50,000 रुपये कमाता क्या ऑटो के अंदर, शेड के अंदर नहीं कमाता ना. 50,000 रुपये आपको पूछे नहीं दिया कर को बोल को मेरे मर्द को गोली फायर करा. 3 दिन से एक झगड़ा है ये. वो आके रोल कॉल पूछ रही मेरे मर्द को, मेरा मर्द रोल कॉल देने के काबिल नहीं था. ऑटो का शेड देखो था वो, उसमें 30 रुपये 20 रुपये मिलती है एक ऑटो पे. उधर से 50,000 रुपये कहाँ से देंगे उनको.
ಇಲ್ಲಿ ಬಿಚ್ಚಿಕೊಳ್ಳುತ್ತೆ ಪಾತಕ ಜಗತ್ತಿನ ಹಫ್ತಾ ವಸೂಲಿಯ ಸತ್ಯ. ಈಕೆ ಹೇಳ್ತಿರೋ ಹಾಗೆ ಅಲ್ಲಿ ಗಲಾಟೆ ನಡೆದದ್ದು ನಿಜಕ್ಕೂ ಹಫ್ತಾ ವಸೂಲಿ ವಿಷಯಕ್ಕೆ. ಮೊದಲೇ ಏನು ಗಲಾಟೆ ಇಲ್ವಾ? ರೋಲ್ ಕಾಲ್ ಬೇಕಂದ್ರೆ ಅವ್ರಿಗೆ 50,000 ಬೇಕಂದ್ರೆ ತಿಂಗಳಿಗೆ, 20 ರೂಪಾಯಿ ಒಂದು ಗಾಡಿಗೆ. 100 ಗಾಡಿ ಇರ್ತಾರೆ ಶೆಡ್ನಲ್ಲಿ ಅಷ್ಟೇ. 100 ಗಾಡಿದು ನೀವೇ ಲೆಕ್ಕ ಹಾಕಿ ಎಷ್ಟು ಹಾಕ್ತಾರೆ? 20 ರೂಪಾಯಿ ಅಂತಾರೆ. ಇಲ್ಲ ಕೊಡಲ್ಲ ಅಂದರೆ ಹೊಡ್ಬಿಟ್ಟೆ ಸರ್. ಆಟೋ ಸ್ಟ್ಯಾಂಡಿನಲ್ಲಿ ನಿಂತು ದುಡಿತಾ ಇದ್ದವನಿಗೆ 50,000 ಕೇಳ್ತಾನೆ ಅಂದ್ರೆ ನಂಬೋದಕ್ಕಾಗತ್ತಾ? ಒಂದೋ ಅಷ್ಟೊಂದು ಕೇಳಿರ್ಲಿಕ್ಕಿಲ್ಲ, ಇಲ್ಲ ಆತನಿಗೆ ಬೇರೆ ಕಮಾಯಿ ಇದ್ದಿರಬೇಕು. ಅದರ ಮೂಲ ಬಗೀತಾ ಹೋದ್ರೆ ಶಿವಾಜಿನಗರದಲ್ಲಿ ಮಾಂಸದ ಜೊತೆ ಮತ್ತಿನ ಕಾಳಗ ಶುರುವಾಗೋದು ಗೊತ್ತಾಗುತ್ತೆ. ಅದು ಯಾವುದು ಪೊಲೀಸರಿಗೆ ಗೊತ್ತಿಲ್ವಾ? ಅಥವಾ ಪೊಲೀಸರಿಗೆ ಇಲ್ಲಿನ ಪಾತಕ ಲೋಕದ ವಿರುದ್ಧ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ವಾ? ಹಾಗೆ ನೋಡಿದ್ರೆ ವಿಷಯ ಕಾರ್ಪೊರೇಟ್ ಫರೀದಾರಿಂದ ಹಿಡಿದು ಶಿವಾಜಿನಗರದ MLA ರೋಷನ್ ಬೇಗ್ರ ತನಕ ಹೋಗುತ್ತೆ.